ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಸೊ ಇವತ್ತಿನ ಚಾಪ್ಟರ್ ಇಂಡಿಯಾ ಕ್ಲೈಮೇಟ್. ನಮ್ಮ ಭಾರತದಲ್ಲಿ ಕ್ಲೈಮೇಟ್ ಹೆಂಗಿದೆ, ಹವಾಮಾನ ಆ್ಯಂಡ್ ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್. ಓಕೆ, ವೆಜಿಟೇಷನ್ ಅಂತ ಹೇಳಿದ್ರೆ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಓಕೆ, ಇದೆಲ್ಲ ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್. ಓಕೆ, ಸೊ ಅಂದರೆ ವನ್ಯ ಜೀವಿಗಳು. ಸೊ ಇದು ಯಾವ ಥರ ಇದೆ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಕ್ಲೈಮೇಟ್ಗಿಂತ ಮುಂಚೆ ವೆದರ್ ಅಂದರೆ ಏನೋ ಅರ್ಥ ಮಾಡ್ಕೊಳ್ಳಿ. ವೆದರು ಮತ್ತು ಕ್ಲೈಮೇಟ್ಗೂ ವ್ಯತ್ಯಾಸ ಇದೆ. ವೆದರ್ ಅಂದರೆ ದಿನನಿತ್ಯ ಆಗ್ತಕ್ಕಂಥ ಬದಲಾವಣೆ, ಡೇ ಟು ಡೇ ಚೇಂಜಸ್. ಓಕೆ, ದಿನನಿತ್ಯ ಏನಾಗುತ್ತಲ್ಲ ಅದು ವೆದರ್. ಲಾಂಗರ್ ಪೀರಿಯಡ್, ಓಕೆ, 1 ಇಯರು 5 ಇಯರು ಈ ಥರ ತೊಗೊಂಡ್ರೆ ಅದನ್ನು ಕ್ಲೈಮೇಟ್ ಅಂತ ಹೇಳ್ತೀವಿ. ಸೊ ಡೇ ಟು ಡೇ ಚೇಂಜಸ್ ಈಸ್ ವೆದರ್. ಓಕೆ, ಚೇಂಜಸ್ ಇನ್ ಟೆಂಪ್ರೇಚರ್, ರೇನ್ಫಾಲ್ ಆ್ಯಂಡ್ ಸನ್ಶೈನ್. ಓಕೆ, ಉದಾಹರಣೆಗೆ ಇವತ್ತು ತುಂಬ ಹಾಟ್ ಇದೆ ಅಥವಾ ಕೋಲ್ಡ್ ಇದೆ ಅಂತೀವಿ, ಆರ್ ಇಟ್ ಇಸ್ ಅ ಸನ್ನಿ ಡೇ ಆರ್ ಕ್ಲೌಡಿ ಡೇ, ವಿಂಡಿ ಡೇ ಆರ್ ಕಾಮ್ ಡೇ. ಸೊ ದಿಸ್ ಇಸ್ ಅ ವೆದರ್ ಫಿನಾಮಿನಾ, ಡೇ ಟು ಡೇ ಚೇಂಜಸ್. ಸೊ ಬೇಸ್ಡ್ ಆನ್ ದಿಸ್ ದ ಮೇಜರ್ ಸೀಸನ್ಸ್ ಆರ್ ರೆಕಗ್ನೈಸ್. ಈ ಡೇ ಟು ಡೇ ಚೇಂಜಸ್ಸಿಂದ ನಾವು ಸೀಸನ್ಸ್ ಅಂತೇಳಿ ನಾವು ಕೆಟಗರೈಸ್ ಮಾಡ್ತೀವಿ. ಒಂದು ಕೋಲ್ಡ್ ವೆದರ್ ಸೀಸನ್, ಕೋಲ್ಡ್ ಇದ್ದಾಗ ವಿಂಟರ್ ಇರುತ್ತೆ, ಅದು ಡಿಸೆಂಬರಿಂದ ಫೆಬ್ರವರಿವರೆಗೂ ಇರುತ್ತೆ ಯೂಶ್ವಲಿ. ಹಾಟ್ ವೆದರ್ ಸಮ್ಮರ್, ಮಾರ್ಚಿಂದ ಮೇವರೆಗೆ ಇರುತ್ತೆ. ಸೌತ್ ವೆಸ್ಟ್ ಮಾನ್ಸೂನ್ ಅಥವಾ ರೈನಿ ಸೀಸನ್ ಅಂತ ಹೇಳ್ತೀವಿ, ಜೂನಿಂದ ಸೆಪ್ಟೆಂಬರ್, ಮಳೆಗಾಲ. ಸೀಸನ್ ಆಫ್ ರಿಟ್ರೀಟಿಂಗ್ ಮಾನ್ಸೂನ್. ರಿಟ್ರೀಟಿಂಗ್ ಮಾನ್ಸೂನ್ ಅಂದರೆ ಹಿಂಗಾರು ಮಳೆ. ಇದು ಮುಂಗಾರು ಮಳೆ, ಇದು ಹಿಂಗಾರು ಮಳೆ. ಈ ಹಿಂಗಾರು ಮಳೆನ ಅಟಮನ್ ಅಂತ ಕೂಡ ಹೇಳ್ತೇವೆ. ಇದು ಅಕ್ಟೋಬರಿಂದ ನವಂಬರ್ವರೆಗೂ ಇರುತ್ತೆ. ಸೊ ನಾವು ಲೆಟ್ಸ್ ಸಿ ಒನ್ ಬೈ ಒನ್. ಕೋಲ್ಡ್ ಸೀಸನ್ ಅಥವಾ ವಿಂಟರಲ್ಲಿ ಏನಾಗುತ್ತೆ ಅಂದರೆ ಸನ್ ರೇಸ್ ವಿಲ್ ನಾಟ್ ಫಾಲ್ ಡೈರೆಕ್ಟ್ಲಿ ಇನ್ ದ ರೀಜನ್. ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ರೀಜನಲ್ಲಿ ಬೀಳೋದಿಲ್ಲ. ಓಕೆ, ಸೊ ಅದಕ್ಕೆ ಇಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಇಟ್ ವಿಲ್ ಬಿ ಲೋ. ಓಕೆ, ಹಾಟ್ ವೆದರ್ ಸೀಸನ್ ಅಥವಾ ಸಮ್ಮರಲ್ಲಿ ಸನ್ ರೇಸ್ ವಿಲ್ ಫಾಲ್ ಡೈರೆಕ್ಟ್ಲಿ ಆನ್ ದ ರೀಜಿಯನ್. ಸೊ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಹಾಟ್ ಆ್ಯಂಡ್ ಡ್ರೈ ವಿಂಡ್ಸ್ ಇರುತ್ತೆ. ಓಕೆ, ಅಫ್ಕೋರ್ಸ್ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ವಿಂಡ್ಸ್ ವಿಲ್ ಬಿ ಡ್ರೈ ಯಾಕೆಂದರೆ ಇದರಲ್ಲಿ ಮಾಯಿಶ್ಚರ್ ಕಡಿಮೆ ಇರುತ್ತೆ. ಓಕೆ, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಲೂ ಅಂತ ಕೂಡ ಹೇಳ್ತಾರೆ. ವೆನ್ ದ ಟೆಂಪ್ರೇಚರ್ ಈಸ್ ಹೈ ಆ್ಯಂಡ್ ವೆನ್ ದೇರ್ ಇಸ್ ಹಾಟ್ ಆ್ಯಂಡ್ ಡ್ರೈ ವಿಂಡ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಲೂ. ಓಕೆ, ಇಟ್ ವಿಲ್ ಬ್ಲೋ ಡ್ಯೂರಿಂಗ್ ದ ಡೇ ಟೈಮ್. ಸೊ ನಾವು ವಿಲ್ ಸಿ ದ ಸೌತ್ ವೆಸ್ಟ್ ಮಾನ್ಸೂನ್ ಅಥವಾ ಮುಂಗಾರು ಮಳೆ, ರೈನಿ ಸೀಸನ್. ಸೊ ಹಿಯರ್ ದೇರ್ ವಿಲ್ ಬಿ ಆನ್ಸೆಟ್ ಆಫ್ ಮಾನ್ಸೂನ್, ಮಳೆ ಇರುತ್ತೆ ಆ ಟೈಮಲ್ಲಿ. ಆ್ಯಂಡ್ ಈ ಟೈಮಲ್ಲಿ ವಿಂಡ್ಸ್ ವಿಲ್ ಬ್ಲೋ ಫ್ರಮ್ ಅರೇಬಿಯನ್ ಸಿ ಆ್ಯಂಡ್ ಬೇ ಆಫ್ ಬೆಂಗಾಲ್ ಟುವರ್ಡ್ಸ್ ದ ಲ್ಯಾಂಡ್. ಇದು ನಮ್ಮ ಭಾರತ. ಓಕೆ, ಸೊ ಇಲ್ಲಿ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಇರುತ್ತೆ. ಸೊ ಮಾನ್ಸೂನ್ ಸೀಸನ್ ಏನಾಗುತ್ತೆ ಅಂತ ಹೇಳಿದ್ರೆ ಗಾಳಿ ಏನಿದೆಯಲ್ಲ ಅದು ಈ ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ ಕಡೆಯಿಂದ ಟುವರ್ಡ್ಸ್ ಇಂಡಿಯಾ, ಭಾರತದ ಕಡೆಗೆ ಗಾಳಿ ಬರುತ್ತೆ. ಸೊ ಈ ಗಾಳಿಗಳು ಬಂದಾಗ ಈ ಸಮುದ್ರದಲ್ಲಿರ್ತಕ್ಕಂಥ ಮಾಯಿಶ್ಚರ್ನ ತಗೊಂಡು ಬಂದು ಇಲ್ಲಿ ರೇನ್ ಆಗಿ, ಮಳೆ ಆಗಿ ಸುರಿಸುತ್ತೆ. ಓಕೆ, ಇದು ರೇನ್ ಆಗ್ತಕ್ಕಂತಹ ಒಂದು ಪ್ರಾಸೆಸ್. ಓಕೆ, ಇದನ್ನು ನೆಕ್ಸ್ಟು ಇನ್ನೊಂದು ಕ್ಲೈಮೇಟ್ ಚಾಪ್ಟರ್ಲಿ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಈಸ್ ರಿಟ್ರೀಟಿಂಗ್ ಮಾನ್ಸೂನ್, ಹಿಂಗಾರು ಮಳೆ. ಸೊ ಇಲ್ಲೇನಾಗುತ್ತೆ, ಹಿಂಗಾರು ಮಳೆ ಇದು ಮುಂಗಾರು ಮಳೆ ಅಂದಾಗ ಸಮುದ್ರದ ಕಡೆಯಿಂದ ಗಾಳಿ ಬರುತ್ತೆ. ಹಿಂಗಾರು ಮಳೆ ಆದಾಗ ಏನಾಗುತ್ತೆ ಗೊತ್ತಾ, ಈ ಲ್ಯಾಂಡಿಂದ ಇಲ್ಲಿಂದ ಹೊರಗಡೆ ಗಾಳಿ ಹೋಗುತ್ತೆ. ಓಕೆ, ಅದನ್ನು ಹಿಂಗಾರು ಮಳೆ ಅಂತ ಹೇಳ್ತೀವಿ. ಈ ಹಿಂಗಾರು ಮಳೆ ಆಗುವಾಗ, ಸೊ ಇದು ಹೊರಗಡೆ ಹೋಗುವಾಗ ಇಲ್ಲಿದೆ ನೋಡಿ, ಈ ಎಂಡಲ್ಲಿರ್ತಕ್ಕಂಥ ಪ್ರದೇಶ ತಮಿಳುನಾಡು, ಕೋಸ್ಟಲ್ ಆಂಧ್ರ ಪ್ರದೇಶ. ಓಕೆ, ಸೊ ಅದೇ ಥರ ಇಲ್ಲಿ ನಮ್ಮ ಕರ್ನಾಟಕ, ಇಲ್ಲಿ ಒಂದಿಷ್ಟು ಮಳೆ ಆಗುತ್ತೆ ಆ ಟೈಮಲ್ಲಿ, ಹಿಂಗಾರು ಮಳೆ. ಸೊ ಹಿಯರ್ ದ ವಿಂಡ್ಸ್ ವಿಲ್ ಮೂವ್ ಫ್ರಮ್ ಮೇನ್ಲ್ಯಾಂಡ್ ಟು ಬೇ ಆಫ್ ಬೆಂಗಾಲ್ ಅಥವಾ ಅರೇಬಿಯನ್ ಸಿ, ಈ ಕಡೆ ಮೂವ್ ಆಗುತ್ತೆ. ಓಕೆ, ಇಟ್ ಈಸ್ ಅ ರಿಟ್ರೀಟಿಂಗ್ ಮಾನ್ಸೂನ್. ಇಲ್ಲಿ ನೋಡಿ ಸದರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ, ಪರ್ಟಿಕ್ಯುಲರ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ್, ದೇ ವಿಲ್ ರಿಸೀವ್ ರೈನ್ಫಾಲ್ ಇನ್ ದಿಸ್ ಸೀಸನ್. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಲ್ಲಿ ಈ ಟೈಮಲ್ಲಿ ಮಳೆ ಆಗುತ್ತೆ. ಸೊ ಎಸ್ಪೆಷಲಿ ತಮಿಳುನಾಡಲ್ಲಿ ಮೋರ್ ದ್ಯಾನ್ 75% ಆಫ್ ದೇರ್ ರೇನ್ ಈಸ್ ಥ್ರೂ ದಿಸ್ ರಿಟ್ರೀಟಿಂಗ್ ಮಾನ್ಸೂನ್. ಸೊ ಹಿಯರ್ ಈ ಟೈಮಲ್ಲಿ ರಿಟ್ರೀಟಿಂಗ್ ಮಾನ್ಸೂನಲ್ಲಿ ಕ್ಲೈಮೇಟ್ ಈಸ್ ಎವರೇಜ್ ವೆದರ್ ಇರುತ್ತೆ. ಅತಿ ಹೆಚ್ಚು ಹಾಟ್ ಇರಲ್ಲ, ಕೋಲ್ಡ್ ಇರೋದಿಲ್ಲ. ಓಕೆ, ಹಾಗಿರುತ್ತೆ. ಸೊ ನಾವು ಕ್ಲೈಮೇಟ್ ಅಂದರೆ ಏನು? ಕ್ಲೈಮೇಟ್ ಈಸ್ ಮೆಜರ್ಡ್ ಓವರ್ ಮೆನಿ ಇಯರ್ಸ್. ನಾನು ಹೇಳಿದ್ನಲ್ಲ, ಡೇ ಟು ಡೇ ಚೇಂಜಸ್, ಶಾರ್ಟ್ ಟೈಮ್ 1 ತಿಂಗಳು 2 ತಿಂಗಳು, ಅದನ್ನು ವೆದರ್ ಅಂತೀವಿ. ಲಾಂಗ್ ಟೈಮಲ್ಲಿ ವೆನ್ ಯು ಮೆಜರ್ ಓವರ್ ಮೆನಿ ಇಯರ್ಸ್, ಓಕೆ, 1 ವರ್ಷದ ಮೇಲೆ 5 ವರ್ಷ 10 ವರ್ಷ, ಅದು ನಾವು ಕ್ಲೈಮೇಟ್ ಅಂತ ಹೇಳ್ತೀವಿ. ಸೊ ಇಂಡಿಯಾದ ಕ್ಲೈಮೇಟ್ ಹೆಂಗಿದೆ ಅಂತ ಹೇಳಿದ್ರೆ ವಿ ಆರ್ ಬ್ರಾಡ್ಲಿ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್. ಓಕೆ, ನಮ್ಮ ಭಾರತದ ಕ್ಲೈಮೇಟ್ ಯಾವ ಟೈಪ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್. ಸೊ ಮಾನ್ಸೂನ್ ಅನ್ನೋದು ದಿಸ್ ಈಸ್ ಅ ಅರೇಬಿಕ್ ವರ್ಡ್ ಕಾಲ್ಡ್ ಆಸ್ ಮೌಸಿಮ್, ದಟ್ ಮೀನ್ಸ್ ಸೀಸನ್ಸ್. ಓಕೆ, ಮಾನ್ಸೂನ್ ಅದರ ಅರ್ಥನೇ ಸೀಸನ್ಸ್ ಅಂತ ಹೇಳಿ. ಓಕೆ, ಆ್ಯಂಡ್ ನಮ್ಮ ಇಂಡಿಯಾದ ಟೈಪ್ ಆಫ್ ಕ್ಲೈಮೇಟ್ ಈಸ್ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್. ಯಾಕೆ ಮಾನ್ಸೂನ್ ಟೈಪ್ ಅಂತ ಹೇಳಿದ್ರೆ ಒಂದು ಮುಂಗಾರು ಮಳೆ ಆಗುತ್ತೆ, ಹಿಂಗಾರು ಮಳೆಯೂ ಕೂಡ ಆಗುತ್ತೆ, ಅವಾಗ ಮಧ್ಯದಲ್ಲೂ ಸ್ವಲ್ಪ ಮಳೆ ಆಗುತ್ತೆ. ಸೊ ದಟ್ ಈಸ್ ವೈ ಅವರ್ ಕಂಟ್ರಿ ಈಸ್ ಅ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್. ಆ್ಯಂಡ್ ಅವರ್ ಇಂಡಿಯಾಸ್ ಲೊಕೇಶನ್ ಈಸ್ ಮೇನ್ಲಿ ಇನ್ ದ ಟ್ರಾಪಿಕಲ್ ರೀಜಿಯನ್
ಆ್ಯಂಡ್ ದ ರೇನ್ ಈಸ್ ಬ್ರಾಟ್ ಬೈ ದೀಸ್ ಮಾನ್ಸೂನ್ ವಿಂಡ್ಸ್. ಟ್ರಾಪಿಕಲ್ ರೀಜನ್ ಅಂದರೆ ನಾನು ಹೇಳ್ದಂಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಕೆಳಗಡೆ. ಸೊ ಇದ್ರ ಮಧ್ಯೆ ಇರತಕ್ಕಂಥ ರೀಜನ್ನ ನಾವು ಟ್ರಾಪಿಕಲ್ ರೀಜನ್ ಅಂತ ಹೇಳ್ತೇವೆ. ಸೊ ಅವರ್ ಇಂಡಿಯಾ ಈಸ್ ಇನ್ ದಿಸ್ ರೀಜನ್ ಆ್ಯಂಡ್ ದಟ್ ಈಸ್ ವೈ ವಿ ಸಿ ದ ಮಾನ್ಸೂನ್ ವಿಂಡ್ಸ್. ಓಕೆ, ಸೊ ನಾವು ದ ಕ್ಲೈಮೇಟ್ ಆಫ್ ಎ ಪ್ಲೇಸ್, ಒಂದು ಪ್ಲೇಸಿನ ಕ್ಲೈಮೇಟ್ ಏನಿದೆ, ಇಟ್ ಈಸ್ ಅಫೆಕ್ಟೆಡ್ ಬೈ ದ ಲೊಕೇಶನ್, ಇಟ್ಸ್ ಆಲ್ಟಿಟ್ಯೂಡ್ ಅಂದರೆ ಹೈಟ್, ಓಕೆ, ಬೆಟ್ಟ ಗುಡ್ಡಗಳು ಅಥವಾ ಪ್ಲೇನ್ಸ್, ಡಿಸ್ಟೆನ್ಸ್ ಫ್ರಮ್ ದ ಸಿ, ಸಮುದ್ರಕ್ಕಿಂತ ಎಷ್ಟು ದೂರ ಇದೆ, ಆ್ಯಂಡ್ ಇಟ್ಸ್ ರಿಲೀಫ್. ಓಕೆ, ದ ರಿಲೀಫ್ ಅಂದರೆ ಡಿಫ್ರೆನ್ಸಸ್ ಇನ್ ದ ಲ್ಯಾಂಡ್ಸ್ ಫಿಸಿಕಲ್ ಶೇಪ್. ಓಕೆ, ಒಂದು ಲ್ಯಾಂಡ್ನ ಫಿಸಿಕಲ್ ಶೇಪ್, ಒಂದು ಮೌಂಟೇನ್ ಆಗಿರ್ಬೋದು, ಪ್ಲ್ಯಾಟೂ ಆಗಿರ್ಬೋದು ಅಥವಾ ತೆಗ್ಗು. ಸೊ ಇದನ್ನು ನಾವು ರಿಲೀಫ್ ಅಂತ ಹೇಳ್ತೇವೆ. ಸೊ ವಿ ಎಕ್ಸ್ಪೀರಿಯನ್ಸ್, ಬಿಕಾಸ್ ಆಫ್ ದಿಸ್ ಡಿಫ್ರೆನ್ಸ್ ವಿ ಡು ಎಕ್ಸ್ಪೀರಿಯನ್ಸ್ ದ ರೀಜನಲ್ ಡಿಫ್ರೆನ್ಸಸ್ ಇನ್ ದ ಕ್ಲೈಮೇಟ್. ಓಕೆ, ರಾಜಸ್ಥಾನದಲ್ಲಿ ಜೈಸಲ್ಮೇರ್ ಬಿಕನೇರ್ ಅಲ್ಲಿ ಡಿಸರ್ಟ್ ಇರುತ್ತೆ, ಇಟ್ ವಿಲ್ ಬಿ ವೆರಿ ಹಾಟ್. ವೆರಾಸ್ ಜಮ್ಮು ಕಾಶ್ಮೀರ್ ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ, ಹಿಮ ಬೀಳ್ತಾ ಇರುತ್ತೆ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ವೇರ್ ದೇರ್ ಈಸ್ ಡಿಫ್ರೆನ್ಸ್ ಇನ್ ಲೊಕೇಶನ್, ಆಲ್ಟಿಟ್ಯೂಡ್, distance from sea and relief. These are the reasons for this. And coastal places like Mumbai and Kolkata will experience moderate climate. So usually ನೋಡಿ ಎಕ್ಸ್ಟ್ರೀಮ್ಸ್ ಎಲ್ಲಿರುತ್ತೆ ಗೊತ್ತಾ, ಎಕ್ಸ್ಟ್ರೀಮ್ಸು ವೆನ್ ದೇ ಆರ್ ಅವೇ ಫ್ರಮ್ ದ ಸಿ. ಇವಾಗ ಇದು ಸಮುದ್ರ ಇದೆ, ಯಾವ ಪ್ರದೇಶ ಸಮುದ್ರಕ್ಕಿಂತ ದೂರ ಇರುತ್ತಲ್ಲ ಅಲ್ಲಿ ಕ್ಲೈಮೇಟ್ ವಿಲ್ ಬಿ ವೆರಿ ಎಕ್ಸ್ಟ್ರೀಮ್, ತುಂಬ ಕೋಲ್ಡು, ತುಂಬ ಹಾಟ್ ಆಗೋದು. ಬೇರೆ ಆಸ್ ಕೋಸ್ಟಲ್ ರೀಜನ್ ಇರತಕ್ಕಂತಹ ಕೋಸ್ಟಲ್ ರೀಜನ್ಸ್ ಏನಿದಾವಲ್ಲ, ಕರಾವಳಿ ಪ್ರದೇಶ, ಅಲ್ಲಿ ಯಾವಾಗಲೂ ಮಾಡ್ರೇಟ್ ಕ್ಲೈಮೇಟೇ ಇರುತ್ತೆ, ಮಾಡ್ರೇಟ್ ಕ್ಲೈಮೇಟ್. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ಸರೌಂಡೆಡ್ ಬೈ ದ ಸಿ ವಾಟರ್ಸ್. ಓಕೆ, ಸಿ ವಾಟರ್ ಅಥವಾ ವಾಟರ್, ಇದ್ರದ್ದು ಒಂದು ಪ್ರಾಪರ್ಟಿ ಏನಪ್ಪ ಅಂತ ಹೇಳಿದ್ರೆ, ವಾಟರ್ ವಿಲ್ ಹೋಲ್ಡ್ ದ ಹೀಟ್ ಆರ್ ಇಟ್ ವಿಲ್ ಲೂಸ್ ದ ಹೀಟ್ ಸ್ಲೋಲಿ. ಓಕೆ, ಸ್ಲೋ ಆಗಿ ಆಗುತ್ತೆ ಇಲ್ಲಿ ನೀರಲ್ಲಿ. ವೆದರ್ ಇಟ್ ಈಸ್ ಅಬ್ಸರ್ವಿಂಗ್ ದ ಹೀಟ್ ಆರ್ ಲೂಸಿಂಗ್ ದ ಹೀಟ್, ಇಟ್ ವಿಲ್ ಬಿ ವೆರಿ ಸ್ಲೋ. ವೇರ್ ಲ್ಯಾಂಡ್ ಇದೆಯಲ್ಲ, ಇದು ಫಾಸ್ಟಾಗಿ ಆಗುತ್ತೆ, ಹೀಟ್ ಅಬ್ಸರ್ವ್ ಮಾಡ್ಕೊಳೋದು ಫಾಸ್ಟು, ಅದಕ್ಕೆ ಜಾಸ್ತಿ ಹಾಟ್ ಆಗಿರುತ್ತೆ. ಅದೇ ಥರ ಹೀಟ್ ರಿಲೀಸ್ ಆಗೋದು ಫಾಸ್ಟು, ಅದಕ್ಕೆ ಕೋಲ್ಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ಕರಾವಳಿ ಪ್ರದೇಶಗಳಲ್ಲಿ ಮಾಡ್ರೇಟ್ ಕ್ಲೈಮೇಟ್ ಇರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದ ಇನ್ಫ್ಲುಯೆನ್ಸ್ ಆಫ್ ದ ಸಿ ಆ್ಯಂಡ್ ಓಷನ್ ವಾಟರ್ಸ್. ಓಕೆ, ಸೊ ದ ಕೋಸ್ಟಲ್ ಪ್ಲೇಸ್ ವಿಲ್ ಬಿ ಹ್ಯೂಮಿಡ್. ಓಕೆ, ಹ್ಯೂಮಿಡ್ ಬಿಕಾಸ್ ಇಲ್ಲಿ ವಾಟರ್ ಸರೌಂಡೆಡ್ ಇರುತ್ತೆ. ಆ್ಯಂಡ್ ಮೌಸಿನ್ರಮ್ ಇನ್ ಮೇಘಾಲಯ ವಿಲ್ ರಿಸೀವ್ ಅ ಹೈಯೆಸ್ಟ್ ರೈನ್ಫಾಲ್, ಓಕೆ, ಇನ್ ದ ವರ್ಲ್ಡ್. ಸೊ ನ್ಯಾಚುರಲ್ ವೆಜಿಟೇಷನ್ಗೆ ಬಂದರೆ ಇಂಡಿಯಾದಲ್ಲಿ ದಿರ್ ಈಸ್ ವೆರೈಟಿ ಆಫ್ ಪ್ಲ್ಯಾಂಟ್ ಲೈಫ್. ಓಕೆ, ಫಾರೆಸ್ಟಲ್ಲಿ ಗಿಡಗಳಾಗಿರ್ಬೋದು, ಗ್ರಾಸ್, ಓಕೆ, ಹುಲ್ಲು, ಈ ಥರದ್ದು ಹಲವಾರು ವಿಧಗಳಿದ್ದಾವೆ. ಸೊ ಇದರ ಮೇಲೆ ವಿ ಕ್ಯಾನ್ ಡಿವೈಡ್ ದ ಎಂಟೈರ್ ಇಂಡಿಯಾ ಇಂಟು 5 ಟೈಪ್ಸ್ ಆಫ್ ವೆಜಿಟೇಷನ್. ಓಕೆ, 5 ಥರದ ವೆಜಿಟೇಷನ್. ಒಂದು ಟ್ರಾಪಿಕಲ್ ಎವರ್ಗ್ರೀನ್, ಟ್ರಾಪಿಕಲ್ ಡೆಸಿಡಿಯಸ್, ಥಾರ್ನಿ ಬುಷ್, ಮೌಂಟೇನ್ ವೆಜಿಟೇಷನ್ ಆ್ಯಂಡ್ ಮ್ಯಾಂಗ್ರೂವ್ ಫಾರೆಸ್ಟ್. ಓಕೆ, ಇವನ್ನ ಡೀಟೇಲಾಗಿ ನೋಡೋಣ ಇವಾಗ. ಟ್ರಾಪಿಕಲ್ ರೇನ್ ಫಾರೆಸ್ಟ್ ಅಂತ ಹೇಳಿದರೆ ಎಲ್ಲಿ ಹೆವಿ ರೈನ್ಫಾಲ್ ಇರುತ್ತೆ. ಓಕೆ, ಇಲ್ಲಿದೆ ನೋಡಿ, ದಿಸ್ ಈಸ್ ಅ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಹೆವಿ ರೈನ್ಫಾಲ್ ಆಗ್ತಕ್ಕಂಥ ಪ್ರದೇಶದಲ್ಲಿ ಈ ಥರ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ನೀವು ವೆಸ್ಟರ್ನ್ ಘಾಟ್ಸಲ್ಲಿ ಹೋದರೆ ಈ ಥರದ ಕಾಡು ನಿಮಗೆ ಸಿಗುತ್ತೆ, ಹೆವಿ ರೈನ್ಫಾಲ್. ಆ್ಯಂಡ್ ಇಟ್ ವಿಲ್ ಬಿ ಡೆನ್ಸ್. ಓಕೆ, ಇಲ್ಲಿ ನೋಡಿ, ಒಳಗಡೆ ನೆಲ ಕೂಡ ಕಾಣೋದಿಲ್ಲ, ಅಷ್ಟು ಡೆನ್ಸ್ ಆಗಿರುತ್ತೆ. ಆ್ಯಂಡ್ ಇಟ್ ವಿಲ್ ಹ್ಯಾವ್ ಮೆನಿ ಸ್ಪೀಷೀಸ್ ಆಫ್ ಟ್ರೀಸ್ ಇರುತ್ತೆ. ಓಕೆ, ಆ್ಯಂಡ್ ದೀಸ್ ವಿಲ್ ಶೆಡ್ ದೇರ್ ಲೀವ್ಸ್ ಎಟ್ ಅ ಡಿಫ್ರೆಂಟ್ ಟೈಮ್ಸ್. ಇಲ್ಲಿರ್ತಕ್ಕಂಥ ಗಿಡಗಳೇನಿದಾವಲ್ಲ, ಇದು ಬೇರೆ ಬೇರೆ ಟೈಮಲ್ಲಿ ತಮ್ಮ ಎಲೆಗಳನ್ನು ಉದುರಿಸ್ತವೆ. ಅದಕ್ಕೋಸ್ಕರ ಇಡೀ ವರ್ಷ, ದ ಹೋಲ್ ಇಯರ್ ದ ಫಾರೆಸ್ಟ್ ವಿಲ್ ಬಿ ಗ್ರೀನ್. ಓಕೆ, ಬೇರೆ ಬೇರೆ ಸಮಯದಲ್ಲಿ ಅವು ತಮ್ಮ ಎಲೆಗಳನ್ನು ಉದುರಿಸ್ತವೆ. ಒಂದೇ ಸರಿ ಉದುರಿಸ್ಬಿಟ್ಟೆ ಬಿಟ್ಟರೆ ಇಡೀ ಕಾಡು ಏನಾಗಿಬಿಡುತ್ತೆ, ಅಲ್ಲಿ ಅದು ಒಣೆದಾಗಿ ಕಾಣ್ಬಿಡುತ್ತೆ. ಅದು ಹಾಗಾಗಲ್ಲ. ಸೊ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಎವರ್ ಗ್ರೀನ್ ಫಾರೆಸ್ಟ್. ಓಕೆ, ಇಟ್ ಈಸ್ ಅ ಎವರ್ ಗ್ರೀನ್ ಫಾರೆಸ್ಟ್. ಸೊ ಇಂಪಾರ್ಟೆಂಟ್ ಟ್ರೀ ಸ್ಪೀಷೀಸ್ ಅಂದರೆ ಮಹೋಗ್ಯಾನಿ, ಎಬೋನಿ ಆ್ಯಂಡ್ ರೋಸ್ವುಡ್ ಅಂತ ಹೇಳ್ತಾರೆ. ಸೊ ನೀವು ಇದನ್ನು ಹೋಗಿ ಇದರ ಪಿಕ್ಚರ್ಸ್ ನೋಡಿ, ಗೂಗಲ್ ಮಾಡಿಬಿಟ್ಟು ಇದರ ಪಿಕ್ಚರ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರದ ಗಿಡ ಅಂತ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಈ ಥರ ಫಾರೆಸ್ಟು ಅಂಡಮಾನ್ ನಿಕೋಬಾರಲ್ಲಿದೆ, ನಾರ್ತ್ ಈಸ್ಟ್ ಪಾರ್ಟಲ್ಲಿದ್ದಾವೆ. ಆ್ಯಂಡ್ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲೂ ಕೆಲವೊಂದು ಪ್ರದೇಶದಲ್ಲಿ ಈ ಥರದ ಫಾರೆಸ್ಟ್ ಇದೆ. ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ಡೆಸಿಡಿಯಸ್ ಫಾರೆಸ್ಟ್ ಅಂದರೆ ಇದೊಂಥರ ಮೀಡಿಯಮ್ ಕಂಡೀಷನ್, ಹೆವಿ ರೈನ್ಫಾಲ್ ಇರೋದಿಲ್ಲ ಅಥವಾ ಲೋ ರೈನ್ಫಾಲ್ ಇರೋದಿಲ್ಲ, ಮೀಡಿಯಮ್ ಪ್ರದೇಶದಲ್ಲಿ ಈ ಥರದ ಕಾಡಿರುತ್ತೆ. ಸೊ ದಿಸ್ ಈಸ್ ಇನ್ ದ large part of our country. Large part of our country is covered with this tropical deciduous forest, and these are also called as the monsoon forest because ಇದು ಮಾನ್ಸೂನ್ ಮಳೆ ಏನಿದೆಯಲ್ಲ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ದೀಸ್ ವಿಲ್ ಬಿ ಲೆಸ್ ಡೆನ್ಸ್. ಓಕೆ, ಸೊ ಎವರ್ಗ್ರೀನ್ ಥರ ಅಷ್ಟೊಂದು ಜಾಸ್ತಿ ಡೆನ್ಸ್ ಆಗಿರೋದಿಲ್ಲ, ಸ್ವಲ್ಪ ಕಡಿಮೆ ಡೆನ್ಸ್ ಇಲ್ಲದೆ ನೋಡಿ, ಕಡಿಮೆ ಡೆನ್ಸಿಟಿ ಇರುತ್ತೆ. ಸೊ ದೇ ವಿಲ್ ಶೆಡ್ ದೇರ್ ಲೀವ್ಸ್ ಎಟ್ ಎ ಪರ್ಟಿಕ್ಯುಲರ್ ಟೈಮ್. ಅಂದರೆ ಒಂದೇ ಸರಿಗೆ ಬಹಳಷ್ಟು ಗಿಡಗಳು ಎಲೆ ಉದುರಿಸ್ತವೆ. ಸೊ ಅವಾಗ ಕಾಡು ಏನಾಗುತ್ತೆ, ಖಾಲಿ ಖಾಲಿ ಕಾಣ್ತದೆ. ಸೊ ಉದಾಹರಣೆಗೆ ಸಾಲು, ಟೀಕ್, ಪೀಪಲ್, ನೀಮ್ ಆ್ಯಂಡ್ ಶಿಶಮ್ ಅಂತ ಗಿಡಗಳು.
ಸೊ ದೀಸ್ ಆರ್ ಮೇನ್ಲಿ ಫೌಂಡ್ ಇನ್ ದೀಸ್ ರೀಜನ್ಸ್: ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ ಆ್ಯಂಡ್ ಆಲ್ಸೋ ಮಹಾರಾಷ್ಟ್ರದ ಪಾರ್ಟ್ಸಲ್ಲಿ ಈ ಥರದ ಗಿಡಗಳಿರ್ತವೆ. ನೆಕ್ಸ್ಟ್ ಇಸ್ ಥಾರ್ನಿ ಬುಷ್. ಥಾರ್ನಿ ಬುಷ್, ದಿಸ್ ಈಸ್ ಮೇನ್ಲಿ ಫೌಂಡ್ ಇನ್ ದ ಡ್ರೈ ಏರಿಯಾಸ್. ಓಕೆ, ಮಳೆಯೇ ಇರೋದಿಲ್ಲ ಅಂತ ರಾಜಸ್ಥಾನ, ಪಂಜಾಬ್ ಎಲ್ಲಿ ತುಂಬ ಡ್ರೈ ಇರುತ್ತೆ ಅಲ್ಲಿ ಥಾರ್ನಿ ಬುಷಸ್ ಅಂತ ಇರ್ತವೆ. ಸೊ ಥಾರ್ನಿ ಯಾಕೆಂದರೆ ದ ಲೀವ್ಸ್ ವಿಲ್ ದಿ ಇನ್ ದ ಫಾರ್ಮ್ ಆಫ್ ಸ್ಪೈನ್ಸ್. ಓಕೆ, ಲೀವ್ಸ್ ಏನಿದೆ ನೀವು ಪಾಪಸ್ ಕಳ್ಳಿ ನೋಡಿದರೆ ಗೊತ್ತಾಗುತ್ತೆ. ಅದೇ ಥರ ದ ಲೀವ್ಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಸ್ಪೈನ್ಸ್, ಮುಳ್ಳಿರ್ತವೆ. ಸೊ ದ್ಯಾಟ್ ಯು ಕ್ಯಾನ್ ರಿಡ್ಯೂಸ್ ದ ಲಾಸ್ ಆಫ್ ವಾಟರ್. ಓಕೆ, ಉದಾಹರಣೆಗೆ ಕ್ಯಾಕ್ಟಸ್, ಖೇರ್, ಬಬುಲ್, ಕೀಕರ್ ಅಂಥೇಳಿ ಗಿಡಗಳು. ಸೊ ದೀಸ್ ಆರ್ ಮೇನ್ಲಿ ಫೌಂಡ್ ಇನ್ ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಈಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಗುಜರಾತ್. ಈ ಪ್ರದೇಶದಲ್ಲಿ ಈ ಥರದ ಗಿಡಗಳು ಸಿಗ್ತವೆ. ಮೌಂಟೇನ್ ವೆಜಿಟೇಷನ್, ಇದು ಗುಡ್ಡಗಾಡುಗಳಲ್ಲಿ ಸಿಗ್ತದೆ. ಸೊ ಹಿಯರ್ ದ ಸ್ಪೀಷೀಸ್ ವಿಲ್ ವೇರಿ ವಿತ್ ರೆಸ್ಪೆಕ್ಟ್ ಟು ದ ಹೈಟ್ ಆಫ್ ದ ಮೌಂಟೇನ್. ಸೊ ವೆನ್ ದೇರ್ ಈಸ್ ಇನ್ಕ್ರೀಸ್ ಇನ್ ದ ಹೈಟ್ ದ ಟೆಂಪ್ರೇಚರ್ ವಿಲ್ ಫಾಲ್. ಓಕೆ, ಗುಡ್ಡದಲ್ಲಿ ಮೇಲೆ ಹೋದಾಗೆ ಟೆಂಪ್ರೇಚರ್ ವಿಲ್ ಫಾಲ್. ಓಕೆ, ಸೊ ಆ್ಯಂಡ್ ಮೇಲ್ಗಡೆ ಹೋದಾಗೆ ದ ಟ್ರೀಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕೋನಿಕಲ್ ಶೇಪ್ಸ್. ಇಲ್ಲದೆ ನೋಡಿ ಕೋನಿಕಲ್ ಶೇಪ್ಸ್. ಓಕೆ, ಈ ಥರ. ಸೊ ದಿಸ್ ಈಸ್ ಅ ಕೋನಿಕಲ್ ಶೇಪ್. ಸೊ ದೀಸ್ ಆರ್ ಕಾಲ್ಡ್ ಆಸ್ ದ ಕೋನಿಫೆರಸ್ ಟ್ರೀಸ್. ಹೈಟ್ ಜಾಸ್ತಿ ಹೋದಾಗೆ ಮೇಲ್ಗಡೆ ನಿಮಗೆ ಈ ಕೋನಿಫೆರಸ್ ಟ್ರೀಸ್ ಸಿಗ್ತವೆ. ಉದಾಹರಣೆಗೆ ಚಿರ್, ಪೈನ್ ಆ್ಯಂಡ್ ಡಿಯೋಡರ್ ಅಂತಕ್ಕಂಥ ಗಿಡಗಳು. ಮ್ಯಾಂಗ್ರೂವ್ ಫಾರೆಸ್ಟ್. ಮ್ಯಾಂಗ್ರೂವ್ಸ್ ಅಂದರೆ ದೀಸ್ ಆರ್ ಫೌಂಡ್ ಇನ್ ಸಲೈನ್ ವಾಟರ್. ಸಮುದ್ರದ ದಂಡೆಯಲ್ಲಿ ಈ ಥರದ ಗಿಡಗಳಿರ್ತವೆ, ಸಲೈನ್ ವಾಟರಲ್ಲಿ ಬದುಕ್ತವೆ. ಇದನ್ನು ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಹೇಳ್ತೇವೆ. ಸೊ ಮೇನ್ಲಿ ನಮ್ಮ ಇಂಡಿಯಾದಲ್ಲಿ ಸುಂದರ್ಬನ್ನಲ್ಲಿ ಇದು ಸಿಗುತ್ತೆ ಆ್ಯಂಡ್ ಅಂಡಮಾನ್ ನಿಕೋಬಾರಲ್ಲೂ ಕೂಡ ಸಿಗುತ್ತೆ. ಸೊ ಆ ಸುಂದರ್ಬನ್ನಲ್ಲಿ ಸುಂದರಿ ಈಸ್ ಅ ವೆಲ್ ನೋನ್ ಸ್ಪೀಷೀಸ್ ಆಫ್ ಟ್ರೀಸ್ ಇನ್ ಮ್ಯಾಂಗ್ರೂವ್ಸ್. ಮ್ಯಾಂಗ್ರೂವ್ಸಲ್ಲಿ ಸುಂದರಿ ಅಂತಕ್ಕಂಥ ಒಂದು ಗಿಡ ಇದೆ, ಅದು ಉತ್ತಮವಾದಂಥ ಗಿಡ. ಓಕೆ, ಸೊ ಇದ್ರ ಮೇಲೇ ಸುಂದರ್ಬನ್ ಡೆಲ್ಟಾ ಅಂತೇಳಿ ಹೆಸರು ಮಾಡಿರೋದು. ಸೊ ನಾವು ವೈ ಫಾರೆಸ್ಟ್ ಆರ್ ನೆಸೆಸರಿ. ಫಾರೆಸ್ಟಲ್ಲಿ ಗಿಡಗಳಿರ್ತವೆ. ಸೊ ದೇ ವಿಲ್ ಗಿವ್ ಅಸ್ ಆಕ್ಸಿಜನ್ ಟು ಬ್ರೀತ್ ಆ್ಯಂಡ್ ದೇ ವಿಲ್ ಅಬ್ಸರ್ವ್ ದ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ರೂಟ್ಸ್ ಆಫ್ ದ ಪ್ಲ್ಯಾಂಟ್ ವಿಲ್ ಬೈಂಡ್ ದ ಸಾಯಿಲ್. ಸೊ ದೇ ವಿಲ್ ಕಂಟ್ರೋಲ್ ದ ಸಾಯಿಲ್ ಇರೋಷನ್ ಆಲ್ಸೋ. ಆ್ಯಂಡ್ ಫಾರೆಸ್ಟ್ ವಿಲ್ ಗಿವ್ ಟಿಂಬರ್ ಫಾರ್ ಫರ್ನಿಚರ್, ದೇ ವಿಲ್ ಗಿವ್ ಫ್ಯೂಯಲ್, ಫಾಡರ್, ಮೆಡಿಸಿನಲ್ ಪ್ಲ್ಯಾಂಟ್ಸ್, ಇದೆಲ್ಲ ಉಪಯೋಗ ಇದೆ. ಆ್ಯಂಡ್ ದೇ ಆರ್ ಆಲ್ಸೋ ನ್ಯಾಚುರಲ್ ಹ್ಯಾಬಿಟೇಟ್ ಫಾರ್ ದ ವೈಲ್ಡ್ ಲೈಫ್. ವನ್ಯಜೀವಿಗಳಿಗೆ ಅಲ್ಲಿ ಸ್ಥಾನ ಕೊಡ್ತವೆ ವಾಸಿಸಲಿಕ್ಕೆ. ಓಕೆ, ಬಿಕಾಸ್ ಆಫ್ ದ ಹ್ಯೂಮನ್ ಹೂ ಇಸ್ ಕಟಿಂಗ್ ದ ಟ್ರೀಸ್ ದೇರ್ ಇಸ್ ಲಾಸ್ ಆಫ್ ಫಾರೆಸ್ಟ್. ವೆನ್ ದೇರ್ ಇಸ್ ಲಾಸ್ ಆಫ್ ಫಾರೆಸ್ಟ್ ಎಲ್ಲ ಫಂಕ್ಷನ್ಗಳಿಗೂ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ವೆನ್ ಯು ಕಮ್ ಟು ದ ವೈಲ್ಡ್ ಲೈಫ್, ಫಾರೆಸ್ಟ್ ಆರ್ ಹೋಮ್ ಟು ದ ವೆರೈಟಿ ಆಫ್ ವೈಲ್ಡ್ ಲೈಫ್, ಆ್ಯನಿಮಲ್ಸ್, ಇನ್ಸೆಕ್ಟ್ಸ್, ಬರ್ಡ್ಸ್. ಓಕೆ, ಇದೆಲ್ಲ ಇರುತ್ತೆ ಫಾರೆಸ್ಟಲ್ಲಿ. ಆ್ಯಂಡ್ ಟೈಗರ್ ಈಸ್ ಅವರ್ ನ್ಯಾಷನಲ್ ಆ್ಯನಿಮಲ್, ನಿಮಗೆಲ್ಲ ಗೊತ್ತಿದೆ. ಸೊ ಇಟ್ ಈಸ್ ಟೈಗರ್ ಇಸ್ ದ ವಿಚ್ ಇಸ್ ಅವರ್ ನ್ಯಾಷನಲ್ ಆ್ಯನಿಮಲ್. ಆ್ಯಂಡ್ ಗುಜರಾತ್ನ ಗಿರ್ ಫಾರೆಸ್ಟ್ ಅಂತಿದೆ. ಅಲ್ಲಿ ಏಸಿಯಾಟಿಕ್ ಲಯನ್ಸ್, ಸಿಂಹ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ವೆರೈಟಿ ಏಸಿಯಾಟಿಕ್ ಲಯನ್ಸ್. ಸೊ ದಿಸ್ ಈಸ್ ಮೇನ್ಲಿ ಫೌಂಡ್ ಇನ್ ಗಿರ್ ಫಾರೆಸ್ಟ್ ಇನ್ ಗುಜರಾತ್. ಅದೇ ಥರ ಎಲಿಫೆಂಟ್ಸ್, ಒನ್ ಹಾರ್ನ್ ರೈನೋಸ್, ದೀಸ್ ಆರ್ ಫೌಂಡ್ ಇನ್ ದ ಅಸ್ಸಾಂ ಫಾರೆಸ್ಟ್. ಆ್ಯಂಡ್ ಎಲಿಫೆಂಟ್ಸ್ ಆರ್ ಆಲ್ಸೋ ಫೌಂಡ್ ಇನ್ ಕೇರಳ ಆ್ಯಂಡ್ ಕರ್ನಾಟಕ. ಆ್ಯಂಡ್ ನೆನಪಿರಲಿ, ಕರ್ನಾಟಕ ಈಸ್ ದ ಒನ್ ವಿಚ್ ಈಸ್ ಹೋಲ್ಡಿಂಗ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಎಲಿಫೆಂಟ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಇರೋದು ಕರ್ನಾಟಕದಲ್ಲಿ. ಅದೇ ಥರ ವಿ ಆರ್ ರಿಚ್ ಇನ್ ಬರ್ಡ್ ಲೈಫ್. ಪೀಕಾಕ್ ಈಸ್ ದ ನ್ಯಾಷನಲ್ ಆ್ಯನಿಮಲ್ ಆ್ಯಂಡ್ ಅದರ್ ಬರ್ಡ್ಸ್ ಲೈಕ್ ಪ್ಯಾರೆಟ್ಸ್, ಪಿಜಿಯನ್ಸ್, ಮೀನಾ, ಗೀಸ್, ಬುಲ್ಬುಲ್ ಆ್ಯಂಡ್ ಡಕ್ಸ್. ಇದು ಕೂಡ ಡಿಫ್ರೆಂಟ್ ವೆರೈಟೀಸ್ ಆಫ್ ಬರ್ಡ್ಸ್. ಆ್ಯಂಡ್ ಟು ಪ್ರೊಟೆಕ್ಟ್ ದೀಸ್ ಫಾರೆಸ್ಟ್ ದೇರ್ ಆರ್ ನ್ಯಾಷನಲ್ ಪಾರ್ಕ್ಸ್, ಸ್ಯಾಂಕ್ಚುರೀಸ್ ಆ್ಯಂಡ್ ಬಯೋಸ್ಫಿಯರ್ ರಿಸರ್ವ್ಸ್. ಓಕೆ, ಸೊ ಈ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಟ್ ಮಾಡೋದಕ್ಕೆ ನ್ಯಾಷನಲ್ ಪಾರ್ಕ್ಸ್ ಅಂತ ಇರ್ತವೆ. ಅಲ್ಲಿ ಹೆಚ್ಚು ಜನಗಳನ್ನು ಬಿಡೋದಿಲ್ಲ, ಕಂಟ್ರೋಲ್ ಇರುತ್ತೆ. ಅದೇ ಥರ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತ ಇರ್ತವೆ ಆ್ಯಂಡ್ ಬಯೋಸ್ಫಿಯರ್ ರಿಸರ್ವ್ಸ್. ನೆಕ್ಸ್ಟು ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ. ಓಕೆ, ಸೊ ಅದೇ ಥರ ಸರ್ಕಾರ ಕೂಡ ಟೈಗರ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಪ್ರಾಜೆಕ್ಟ್ ಟೈಗರ್ ಅಂತ ತಗೊಂಡಿದೆ. ಎಲಿಫೆಂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಕೂಡ ತಗೊಂಡಿದೆ. ಆ್ಯಂಡ್ ಎವ್ರಿ ಇಯರ್ ಫಸ್ಟ್ ವೀಕ್ ಆಫ್ ಅಕ್ಟೋಬರ್ನ ವೈಲ್ಡ್ ಲೈಫ್ ವೀಕ್ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ದ್ಯಾಟ್ ಯು ಕ್ಯಾನ್ ಬ್ರಿಂಗ್ ಅವೇರ್ನೆಸ್ ಅಮಂಗ್ ದ ಪೀಪಲ್ ಟು ಕನ್ಸರ್ವ್ ದ ಫಾರೆಸ್ಟ್ ಆ್ಯಂಡ್ ಆ್ಯನಿಮಲ್ ವೈಲ್ಡ್ ಲೈಫ್. ಓಕೆ, ಸೊ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ನೋಡಿ. ದ ಮೈಗ್ರೇಟರಿ ಬರ್ಡ್ಸ್. ನೀವು ಆಶ್ಚರ್ಯಪಡ್ತೀರಾ, ತುಂಬ ಬರ್ಡ್ಸ್ಗಳು ಏನಿದಾವಲ್ಲ, ಸೊ ಮೋರ್ ದ್ಯಾನ್ 8,000 to 10,000 ಕಿಲೋಮೀಟರಿಂದ ಮೈಗ್ರೇಟ್ ಆಗಿ ಇಂಡಿಯಾಕ್ಕೆ ಬರ್ತವೆ. ಸೊ ಲೈಕ್ ಪಿಂಟೇಲ್ ಡಕ್, ಕರ್ಲ್ವ್ಯೂಸ್, ಫ್ಲೆಮಿಂಗೋ, ಓಸ್ಪ್ರೇ ಆ್ಯಂಡ್ ಲಿಟಲ್ ಸ್ಟಿಂಟ್. ಸೊ ದೇ ವಿಲ್ ಮೈಗ್ರೇಟ್ ಟು ಇಂಡಿಯಾ ಡ್ಯೂರಿಂಗ್ ವಿಂಟರ್ ಸೀಸನ್ ಎವ್ರಿ ಇಯರ್. ಓಕೆ, ಆ ಸ್ಮಾಲೆಸ್ಟ್ ಮೈಗ್ರೇಟರಿ ಬರ್ಡ್ ಲಿಟಲ್ ಸ್ಟಿಂಟ್ ವೇಯಿಂಗ್ ಲೋ ಆ್ಯಸ್ 15 ಗ್ರಾಮ್, 15 ಗ್ರಾಮಿಂತ ಕಡಿಮೆ ಇದೆ ಅದರ ವೇಟು. ಆ್ಯಂಡ್ ಇಟ್ ವಿಲ್ ಕಮ್ ಫ್ರಮ್ ಆರ್ಕ್ಟಿಕ್ ರೀಜನ್ ಟು ಟ್ರಾವೆಲ್ ಓವರ್ 8,000 ಕಿಲೋಮೀಟರ್ ಟು ರೀಚ್ ಇಂಡಿಯಾ. ಓಕೆ, ಸೊ ಕೆಲವೊಂದಿಷ್ಟು ಬರ್ಡ್ಸು ಈ ಕಡೆ ರಷ್ಯಾದಿಂದನೂ ಕೂಡ ಇಂಡಿಯಾಕ್ಕೆ ಮೈಗ್ರೇಟ್ ಆಗ್ತವೆ. ಓಕೆ, ಸೊ ದಿಸ್ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟ್.
Okay, so by this we end this chapter. Thank you.